ನೋಡಿ, ಪಹಲ್ಗಾಮ್ ದಾಳಿಯ ದಿನ 30 ನಿಮಿಷಗಳಲ್ಲಿ ಆ ದಂಪತಿ ಪಾರಾಗಿದ್ರು. ಎಲ್ಲಿ ಗೊತ್ತಾ? ಬೀದರ್ನವರು. ಇವರು ಮೂಲದವರು. ಬೀದರ್ನ ಔರಾದ್ ಗ್ರಾಮದ ಅವಿನಾಶ್ ಮತ್ತು ಜಯಶ್ರೀ ದಂಪತಿ. ಇವರು ಈ ಪಹಲ್ಗಾಮ್ ದಾಳಿ ದಿನ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಪಾರಾಗಿದ್ದಾರೆ. ಇವರು ಆ ಭಯದ ವಾತಾವರಣದ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ವತಃ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿದ್ರು ಅವಿನಾಶ್ ಹಾಗೂ ಜಯಶ್ರೀ ದಂಪತಿ. ಅವ್ರು ಹೇಳ್ತಾರೆ, ಜಸ್ಟ್ 30 ಮಿನಿಟ್ಸ್ ಏನಾದರೂ ತಡವಾಗಿದ್ದರೆ ನಾವು ಕೂಡ ಬಲಿಯಾಗ್ಬಿಡ್ತಿದ್ವಿ. ಈ ಭೀಕರ ಕೃತ್ಯದ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ನಾವು ಕೂಡ ಬೆಚ್ಚಿ ಬಿದ್ವಿ. ಒಂದು ಕ್ಷಣ ಘಟನೆ ನಡೆದ ಕೂಡಲೇ ಅಲ್ಲಿಂದ ನಾವು ವಾಪಸ್ ಬಂದ್ಬಿಟ್ವಿ. ಆಮೇಲೆ ಜಮ್ಮುವಿನಲ್ಲಿ ನಮ್ಮ ಸೈನಿಕರು ಸಹಾಯ ಮಾಡ್ತಾರೆ. ಆದರೆ ಹಿಂಗೆ ಮಾಡಿದ್ರಲ್ಲ ಆ ಉಗ್ರರು, ಪಾಪಿಗಳು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಬೀದರ್ನ ದಂಪತಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವರಿಬ್ಬರೇ ದಂಪತಿಗಳು, ಬೀದರ್ ಮೂಲದವರು. ಇವರು ಕೂಡ ಅಟ್ಯಾಕ್ ಆಯ್ತಲ್ಲ ಈ ಪಹಲ್ಗಾಮು, ಅದೇ ಪ್ರದೇಶಕ್ಕೆ ಹೋಗಿದ್ರು. 30 ನಿಮಿಷ ಅಕಸ್ಮಾತ್ ಒಂಚೂರು ಲೇಟ್ ಆಗಿದ್ದಿದ್ರು ಇವರು ಕೂಡ ಬಲಿಯಾಗ್ಬಿಡ್ತಿದ್ವಿ, ನಾವು ಕೂಡ ಬಲಿಯಾಗ್ಬಿಡ್ತಿದ್ವಿ ಅಂತ ಸ್ವತಃ ಈ ದಂಪತಿಗಳು ಅವಿನಾಶ್ ಹಾಗೂ ಜಯಶ್ರೀ ಅವರು ಹೇಳ್ಕೊಂಡಿದ್ದಾರೆ ಪವರ್ ಟಿವಿ ಜೊತೆ. ಅಷ್ಟು ಬ್ಯೂಟಿಫುಲ್ ಅದ ಅಂತ ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ ಅದು ನೋಡೋಕ್ಕೆ. ಬಟ್ ಅಲ್ಲ ಆ ಇನ್ಸಿಡೆಂಟ್ ಆಗಬೇಕಂತ ಅದು ಶಾಕಿಂಗ್ ಇತ್ತು, ಆಗಬಾರ್ದಿತ್ತು. ಆ ಪ್ಲೇಸಿಗೆ ವಿಸಿಟ್ ಮಾಡಿ ಅವೆಲ್ಲ ನೋಡಿ ಬಕ್ಕೊಳ ಕಷ್ಟ ಅನಿಸ್ತು. ಆಗ ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಆಗ್ಯಾರ, ಅವ್ರದ್ದೇನೂ ತಪ್ಪಿದ್ದಿಲ್ಲ. ಆ ಪ್ಲೇಸಿಗೆ ಮೇ ಬಿ ನಾವು ಭೀ ಇರ್ಬೋದಿತ್ತು. ಬಟ್ ಲಕ್ಕಿಲಿ ಏನೋ ಒಂದು ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ಇತ್ತು, ನಾವು ವಾಪಸ್ ಬಂದಿದ್ದೆವು. ಬಟ್ ಯಾರನ್ನೂ ಫ್ಯಾಮ್ಲಿನೇ. ಸೊ ಅಲ್ಟಿಮೇಟ್ಲಿ ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಆಗ್ಯಾರ ಅಂತ ಫೀಲ್ ಆಯಿತು. ಕಾಶ್ಮೀರ ಅಷ್ಟು ಬ್ಯೂಟಿಫುಲ್ ಅದ ಅಂತ ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ ಅದು ನೋಡೋಕ್ಕೆ. ಬಟ್ ಅಲ್ಲ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ. ರಾಜ್ಕುಮಾರ್, ಈ ಪಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರವಾಸಿಗರು ಪಾರಾಗಿದ್ದಾರೆ, ಅದರಲ್ಲಿ ಬೀದರ್ ದಂಪತಿಗಳು ಕೂಡ ಒಬ್ರು. ಏನೇನು ಹೇಳ್ತಾರೆ ದಂಪತಿಗಳು ಅಂತ? ಖಂಡಿತವಾಗ್ಲೂ ಏನು ಅವಿನಾಶ್ ಮತ್ತೆ ಅವರ ದಂಪತಿ 3 ಜನ ಸೇರಿ ಒಂದು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಹೋಗ್ತಾರೆ. ಅದರಲ್ಲೂ ಕೂಡ ಅದು ದಾಳಿ ಆಯ್ತು, ಉಗ್ರರು ಒಂದು ದಾಳಿ ಮಾಡಿರೋ ಪ್ಲೇಸ್ ಲಿಂದ ಅವರು ಜಸ್ಟ್ ಹಾಫ್ ಅನ್ ಅವರ್ ಮುಂಚೆನೆ ಅಲ್ಲಿಂದ ಅವರು ಹೋಗಿರೋ ಅಂಥದ್ದು. ಹಾಗಾಗಿ ಎರಡು ದಂಪತಿಗಳಿಗೆ ಒಂದು ಉಸಿರಾಟ ಬಿಟ್ಟಿದ್ದಾರೆ. ದಾಳಿ ಆಗಿಂದು ಕೆಲವೇ ಒಂದು ಅರ್ಧ ಗಂಟೆ ಕಾಲಗಳಲ್ಲಿ ಅಲ್ಲಿಂದ ಅವರು ಮುಂದೆ ಹೋಗಿರ್ತಾರೆ. ಹಾಗಾಗಿ ಅವರಿಗೆ ಗೊತ್ತಾಗಿರಲ್ಲ. ಆಮೇಲೆ ಸಾಯಂಕಾಲ ಅವ್ರ ರೂಮಿಗೆ ಬಂದು ಆಮೇಲೆ ನ್ಯೂಸ್ ನೋಡಿದಾಗ ಗೊತ್ತಾಗಿರ್ತದೆ. ತಿರ್ಗಾ ನಮ್ಮ ಇಲ್ಲಿನ ಫ್ಯಾಮಿಲಿ ಹೋಗಿನವರು ಎಲ್ಲರಿಗೂ ಗೊತ್ತಾದಾಗ ಅವ್ರಿಗೆ ಸಾಕಷ್ಟು ಬಾರಿ ಫೋನ್ ಮಾಡಿದ್ರು ಕೂಡ ನೆಟ್ವರ್ಕ್ ಸಮಸ್ಯೆ ಇರುತ್ತೆ. ಹಾಗಾಗಿ ಅವರಿಗೆ ಫೋನ್ ಕೂಡ ಹತ್ತಲ್ಲ. ಹಾಗಾಗಿ ಇಲ್ಲಿ ಬೀದರ್ನಲ್ಲಿರೋಂಥ ಅವರ ತಂದೆ ತಾಯಿ ಕೂಡ ಸಾಕಷ್ಟೊಂದು ಭಯಭೀತರಾಗಿದ್ರು. ಯಾಕಂದ್ರೆ ನನ್ನ ಮಕ್ಕಳು ಕೂಡ ಅಲ್ಲೇ ಹೋಗಿದ್ರು, ಏನಾಗಿದೆ ಅಲ್ಲಿ ಮತ್ತೊಂದಾಗಿ ಅಲ್ಲಿ ಏನಂದ್ರೆ ನೆಟ್ವರ್ಕ್ ಸಮಸ್ಯೆ ಬಹಳಷ್ಟು ಇರುತ್ತೆ ಅಂತ. ಹಾಗಾಗಿ ಇವ್ರ ಫೋನ್ ಕೂಡ ನಾಟ್ ರೀಚಬಲ್ ಆಗಿತ್ತು. ಅದಕ್ಕೋಸ್ಕರ ಎಲ್ಲಿಂದ ಅವರು ಮುಂದೆ ಅದೇನು ಮಿನಿ ಸಿಂಗಾಪುರ್ ಅಂತ ಹೇಳ್ತಾರೆ, ಆ ಜಾಗದಲ್ಲಿ ಒಂದು ಉಗ್ರವಾದಿಗಳು ಒಂದು ದಾಳಿ ಮಾಡಿರುವಂಥದ್ದು. ಅಲ್ಲಿಂದ ಅವರು ಮುಂದೆ ಹೋಗಿ ತಿರ್ಗಾ ಸಾಯಂಕಾಲ ಫೋನ್ ಆಫ್ ಮಾಡಿದಾಗ ಅವ್ರ ಮನೆಯವರಿಗೆ ನಾವು ಸೇಫ್ ಇದ್ದೀವಮ್ಮ ಅಂತ ಹೇಳಿದಾಗ ಅವ್ರ ಮನೆಯವ್ರು ಒಂದು ಉಸಿರು ಬಿಟ್ಟಿದ್ದಾರೆ ಅಂತ ಅವ್ರಿಬ್ರು ದಂಪತಿ ಹೇಳ್ತಾರೆ. ಕೂಡಲೇ ಆಗಿ ಅವ್ರ ಮನೆಯವರು, ನೀವು ಅಲ್ಲಿ ಸಾಕು, ಟೂರ್ ಮಾಡೋದು ಸಾಕು, ವಾಪಸ್ ಬನ್ನಿ ಅಂತ ಕರ್ಕೊಂಡು ಮನೆಗೆ ಕರ್ಸ್ಕೊಂಡಿರ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಕಾಶ್ಮೀರಲ್ಲಿ ಟೂರಿಸಂ ಅಲ್ಲೇ ಒಂದು ಕಾಶ್ಮೀರ ಜನತೆ ಅದರಲ್ಲಿ ಅವರು ಇದು ಮಾಡ್ತಾ ಇರೋದು ಅವ್ರಿಗೆ. ಯಾಕಂದ್ರೆ ಇವಾಗ ಸಾಕಷ್ಟು ಸಾಕಷ್ಟು ಜನ ಹೋಗಿದ್ದಾರೆ. ಬೇಸಿಗೆ ಕಾಲ ಅಂತ ಹೇಳಿ ಬೀದರಿಂದ ಸಾಕಷ್ಟು ಜನ ಒಂದು ಪ್ರವಾಸಕ್ಕೆ ಹೋಗ್ಬೇಕಂತ ಹೋಗಿರ್ತಾರೆ. ಆದ್ರೆ ಈಗ ದಾಳಿ ಆದ್ಮೇಲೆ ಬೀದರ್ ಜಿಲ್ಲೆಯಿಂದ ಅವರು ಕೂಡ ಹೇಳ್ತಿದ್ರು, ಯಾರು ಕೂಡ ಹೋಗ್ಬೇಡಿ, ಅಲ್ಲಿ ಸಾಕಷ್ಟು ಮಿಲಿಟರಿ ಕೂಡ ಒಂದು ಚೆನ್ನಾಗೇ ಇದೆ. ಅಂದ್ರೆ ಮೇನ್ ಪ್ಲೇಸ್ ಅಲ್ಲಿ ಮಿಲಿಟರಿ ಇರುತ್ತೆ, ಒಳಗಡೆ ಎಲ್ಲಿ ಮಿಲಿಟರಿ ಎಲ್ಲ. ಹಾಗಾಗಿ ಉಗ್ರವಾದಿಗಳು ಎಲ್ಲಿಂದ ಬಂದು ಅಟ್ಯಾಕ್ ಮಾಡ್ತಾರೋ ಅಂತ ಕೂಡ ಸಾಕಷ್ಟು ಒಂದು ಭಯಭೀತರಾಗಿದ್ರಂತೆ. ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಟ್ರಿಪ್ಗೆ ಹೋಗಿದ್ರಲ್ಲ ಅವಿನಾಶ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ನಿಮಗೆ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ನೀವು ಟ್ರಿಪ್ಗೆ ಹೋಗಿದ್ರಿ ಪಹಲ್ಗಾಮ್ಗೆ, ನೀವೆಲ್ಲ ಎಂಜಾಯ್ ಮಾಡಿಕೊಂಡು ಆ ಖುಷಿಯಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಆ 30 ಮಿನಿಟ್ಸ್ ಅಲ್ಲಿ ಹಿಂಗಾಗೋಗಿತ್ತು ಅಂತ ನಿಮ್ಗೆ ಗೊತ್ತಾದಂಥ ಸಂದರ್ಭದಲ್ಲಿ ಹೆಂಗೆ ಅನ್ನಿಸ್ತು ಸರ್ ನಿಮಗೆ? ತುಂಬಾನೇ ಭಯ ಆಯ್ತು ಸರ್. ಯಾಕಂದ್ರೆ ನಾವು ಅನ್ಕೊಂಡಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ. ನಮ್ಗೆ ಅದು ಈವ್ನಿಂಗ್ ಅದು ಘಟನೆ ಬಗ್ಗೆ ನಮ್ಗೆ ಫುಲ್ ಡೀಟೇಲ್ಸ್ ಆಗಿ ಗೊತ್ತಾಯ್ತು, ಈ ರೀತಿ ಆಗಿದೆ ಅಂತ ನಮ್ಗೆ ಮಾಧ್ಯಮ ಮುಖಾಂತರ. ಅವಾಗ ನಮ್ಗೆ ತುಂಬಾನೇ ಭಯ ಆಯ್ತು ಸರ್ ಅವತ್ತು ನಮ್ಗೆ. ನೀವು ಎಷ್ಟೊತ್ತಲ್ಲಿ ಇದ್ರಿ ಪಹಲ್ಗಾಮ್ನಲ್ಲಿ? ಆ ಅಟ್ಯಾಕ್ ಆಯ್ತಲ್ಲ ಆ ಪ್ಲೇಸ್ ನಲ್ಲಿ ಎಷ್ಟೊತ್ತಕ್ಕೆ ಇದ್ರಿ, ಎಷ್ಟೋ ತನಕ ಇದ್ರಿ, ಜೊತೆಗೆ ಎಷ್ಟೊತ್ತಕ್ಕೆ ಹೊರಗೆ ಬಂದ್ರಿ ಅಲ್ಲಿಂದ ಅಂತ?
ಸರ್ ನಾವು ಮಾರ್ನಿಂಗ್ ನಾವು ರೂಮಿಂದ ಆಕ್ಚುಲಿ ನಾವು ಯಾವ ಕಡೆನೂ ಓಡಾಡಕ್ ಹೋದ್ರೆ ಅರ್ಲಿ ಮಾರ್ನಿಂಗ್ ಹೋಗ್ತಿದ್ವಿ. ನಾವು ಅರ್ಲಿ ಮಾರ್ನಿಂಗ್ ಹೋದ್ವಿ ಸರ್. ಅಲ್ಲಿ ಓಕೆ ಒಂದು 10-11 ಗಂಟೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಬೇತಾಬ್ ವ್ಯಾಲಿ ಹೋದ್ವಿ ಸರ್. ಆಮೇಲೆ ಅದು ಏನೋ ಆಫ್ಟರ್ನೂನ್ ಆಗಿದೆ ಅಂತ ನಮ್ಗೆ ಗೊತ್ತಾಯ್ತು ಸರ್. ಅದು ನಮಗೆ ಈ ರೀತಿ ಘಟನೆ ಆಗಿದೆ ಅಂತ. ಓಕೆ ಓಕೆ ಈ ಅಟ್ಯಾಕ್ ಆಗಿರೋದಕ್ಕೂ ಅಥವಾ ನೀವು ಅಲ್ಲಿಂದ ಹೊರಗೆ ಬಂದಿರೋದಕ್ಕೂ ಒಂದು 30 ಮಿನಿಟ್ಸ್ ಡಿಫ್ರೆನ್ಸಾ? ಹಾ ಸರ್, ಒಂದು 30 ಮಿನಿಟ್ 1 ಅವರ್ ಏನೋ ಇದೆ ಸರ್. ಅಷ್ಟು ಟೈಮಿಂಗ್ ಎಕ್ಸಾಕ್ಟ್ ಗೊತ್ತಿಲ್ಲ ಸರ್ ಎಷ್ಟು ಅಂತ. ಓಕೆ ಓಕೆ ಹಾಂ ಹಾಂ ಹಾ, ಯಾಕೆ ಅಲ್ಲಿ ನೆಟ್ವರ್ಕು ಬರ್ತಿರಲಿಲ್ಲ, ಯಾರು ಜಾಸ್ತಿ ಮೊಬೈಲ್ ಕೂಡ ಯೂಸ್ ಮಾಡ್ತಿಲ್ಲ, ಬರೀ ಫೋಟೋ ವಿಡಿಯೋಗೋಸ್ಕರನೇ ಮೊಬೈಲ್ ಯೂಸ್ ಮಾಡ್ತಿರೋದಲ್ಲೆಲ್ಲ. ಈಗ ಇನ್ನೊಂದೇನು ಗೊತ್ತಾ ಸರ್, ನೀವು ಅಲ್ಲಿ ಪಹಲ್ಗಾಮ್ನಲ್ಲಿ ಆ ಪ್ರದೇಶದಲ್ಲಿ ಇದ್ರಲ್ಲ, ಸುತ್ತಮುತ್ತ ಸೆಕ್ಯೂರಿಟಿ ಪರ್ಪಸಲ್ಲಿ ಯಾರೂ ಇರಲಿಲ್ವಾ ಅಂತ ಅಲ್ಲಿ ಆ ಪ್ಲೇಸಲ್ಲಿ? ಸರ್ ಸೆಕ್ಯೂರಿಟಿ ಇತ್ತು ಸರ್. ಸೆಕ್ಯೂರಿಟಿ ಮೇನ್ ರೋಡ್ ಅಲ್ಲಿ ಮತ್ತೆ ಪ್ಲಸ್ ಬಾರ್ಡರ್ ಅಲ್ಲಿ ಇತ್ತು. ಎಲ್ಲಿ ಆ ಘಟನೆ ಆಗಿದೆಲ್ಲ ಆ ಪ್ಲೇಸ್ ಅಲ್ಲಿ ಅಂದ್ರೆ ಮೇಲ್ಗಡೆ ಇರುತ್ತೆ ಸರ್. ಅದು ಆ ಪ್ಲೇಸ್ ಅಲ್ಲಿ ಇರ್ಲಿಲ್ಲ ಸರ್ ಅಷ್ಟೇ. ಅದಕ್ ಬಿಟ್ಟು ಸೆಕ್ಯೂರಿಟಿ ಎಲ್ಲ 100 ಮೀಟರ್ಗೆ ಒಂದು 4-5 ಜನ BSF ಎಲ್ಲ ಇದ್ರು ಸರ್ ಅಲ್ಲಿ. ಅಲ್ಲಿ ಏನ್ ಸೆಕ್ಯೂರಿಟಿ ಏನ್ ತೊಂದ್ರೆ ಆಗ್ಲಿಲ್ಲ ಸರ್ ಅಲ್ಲಿ. ಅದು ಹೆಂಗಾಯ್ತು ಏನಾಯ್ತು ಸರ್ ಸ್ಟೋರಿ ಗೊತ್ತು ಸರ್ ಅದು. ಓಕೆ ಓಕೆ ನೀವಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಒಂದು 4-5 ಮೀಟರ್ ಅಲ್ಲಿ ಇದ್ರು ಅಂತ? ಒಂದು 100 ಮೀಟರ್ ಅಲ್ಲಿ ಸರ್. ಪ್ರತಿ ಜಮ್ಮು ಕಾಶ್ಮೀರದಲ್ಲಿ ಪ್ರತಿ 100 ಮೀಟರ್ಗೆ ಸರ್ 4-5 ಜನ ಇದ್ದೇ ಇದಾರೆ ಸರ್ ಅಲ್ಲೆಲ್ಲ. ಆಯ್ತು ಓಕೆ. ಹಾ ಸರ್. ಹಾ, ಬಟ್ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಥವಾ ಆ ಒಂದು ಪ್ರದೇಶ ಇದೆಯಲ್ಲ ಅಟ್ಯಾಕ್ ಆಗಿದ್ದು ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಹಾ ಸರ್. ಆ ಪ್ರದೇಶದಲ್ಲಿ ಯಾರು ಇರ್ಲಿಲ್ವಾ ಅಂತ? ಆರ್ಮಿ ಸ್ಟಾಫ್ಸ್ ಯಾರು ಇರ್ಲಿಲ್ವಾ ಅಲ್ಲಿ? ಪ್ರದೇಶ ಅಂದ್ರೆ ಸರ್ ಕೆಳಗಿಂದ ಮೇಲ್ಗಡೆ ಹೋಗ್ಬೇಕು ಸರ್. ಅಂದ್ರೆ ನಾವು ಕೆಳಗಿಂದ ಮೇಲ್ಗಡೆ ಹೋಗ್ಬೇಕು ಹೌದು ಸರ್. ಆಲ್ರೆಡಿ ಇವಾಗ ಮೇನ್ ರೋಡ್ ಕವರ್ ಮಾಡಿಬಿಟ್ಟಿದ್ದಾರೆ. ಫುಲ್ ಬಾರ್ಡರ್ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಅದು ಮಿಡ್ ಪ್ಲೇಸ್ ಅಲ್ಲಿ ಟೂರಿಸ್ಟ್ ಓಡಾಡೋ ಪ್ಲೇಸ್. ಅಲ್ಲಿ ಯಾರು ಬರ್ತಾರಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಸರ್ ಈ ರೀತಿ ಆಗುತ್ತಂತ. ಓಕೆ ಓಕೆ ಮೇನ್ ಪ್ಲೇಸ್ ಅಲ್ಲಿ ಇದ್ರು, ಆ ಸ್ಥಳದಲ್ಲಿ ಮಾತ್ರ ಇರ್ಲಿಲ್ಲ ಎಕ್ಸಾಕ್ಟ್ ಆಗಿ ಒಳಗಡೆ. ಎಸ್ ಸರ್. ಮತ್ತೆ ಅವರು ಎಲ್ಲೆಲ್ಲಿ ಡೇಂಜರ್ ಝೋನ್ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಸರ್. ಅಲ್ಲೆಲ್ಲ ನಮ್ಗೆ ಹೋಗಕ್ಕೂ ಬಿಡ್ತಿರ್ಲಿಲ್ಲ. ನನ್ಗೆ ಪಹಲ್ಗಾಮ್ ಹೋಗಕ್ಕೆ ಸರ್ ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಅಡ್ಡ ದಾರಿ ತೋರಿಸಿತ್ತು ಸರ್. ಅದ್ರಲ್ಲಿ ಅಲ್ಲಿ ಆಲ್ರೆಡಿ BSF ಅವ್ರು ನಿಂತಿದ್ರು. ನಮ್ಗೆ ಅಲ್ಲಿ ಅವ್ರು ಅಲಾವೇ ಮಾಡ್ಲಿರ್ಲಿಲ್ಲ. ಇದು ಡೇಂಜರ್ ಝೋನ್, ಫ್ಯಾಮಿಲಿ ಹೋಗೋ ದಾರಿ ಇಲ್ಲ, ಇದು ನೀವು ಮೇನ್ ರೋಡ್ ಇಂದ ಹೋಗಿ ಅಂತ ಪಾಪ ಅವ್ರು ನಮ್ಗೆ ಗೈಡ್ ಮಾಡಿದ್ರು ಸರ್ ಮೊದ್ಲೇ ಕೂಡ ಸರ್. ಪಾಪ ಎಲ್ಲೆಲ್ಲವರು ಡೇಂಜರ್ ಝೋನ್ ಮಾರ್ಕ್ ಮಾಡಿಬಿಟ್ಟಿದ್ರೆ ಅಲ್ಲಿ ತುಂಬಾ ಜನನೇ ಡೆಪ್ಲಾಯ್ ಆಗಿದ್ದಾರೆ ಸರ್ ಅಲ್ಲಿ ಪಾಪ ಅವರು. ಓಕೆ 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 ಎಸ್ ಥ್ಯಾಂಕ್ ಯು ಅವಿನಾಶ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.